ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ನಮ್ಮ ಕಚೇರಿಯಲ್ಲಿ ಒಬ್ಬರು ಕಸ್ಟಮರ್ ಬರ್ತಾರೆ. ಕಸ್ಟಮರ್ ಬಂದುಬಿಟ್ಟು ಯಾಕೋ ನಮ್ಮ ಮನೆಯಲ್ಲಿ ಯಾರಿಗೂ ಸಮಾಧಾನ ಇಲ್ಲ, ಯಾವ ಕೆಲಸ ಕಾರ್ಯ ಮಾಡೋಕ್ಕೋದ್ರೂ ಆಗ್ತಾ ಇಲ್ಲ, ಏನೇ ದಿನೇ ದಿನೇ ಆ ಮನೆಯಲ್ಲಿ 7-8 ವರ್ಷದಿಂದ ಇದ್ದೇವೆ, ನಷ್ಟ ಕಷ್ಟ ಜಾಸ್ತಿ ಆಗ್ತಾ ಇದೆ, ಕಾರಣ ಏನು ಅಂತೇಳಿ ಕೇಳ್ತಾರೆ. ಕೇಳಿದಂಥ ಒಂದು ಸಮಯ 16/6/2026 ಮಧ್ಯಾಹ್ನ 2 ಗಂಟೆ. ಕನ್ಯಾ ಲಗ್ನ, ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಭಗವಾನರು ಸ್ಥಿತರಾಗಿದ್ದಾರೆ, ಮೇಷರಾಶಿಯಲ್ಲಿ ಕುಜ, ಮಿಥುನ ರಾಶಿಯಲ್ಲಿ ರವಿ, ಬುಧ, ಚಂದ್ರ ಸ್ಥಿತರಾಗಿದ್ದಾರೆ, ಕಟಕ ರಾಶಿಯಲ್ಲಿ ಗುರು, ಶುಕ್ರ ಸ್ಥಿತರಾಗಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಮನೆ ಪ್ರಶ್ನೆಯನ್ನು ಕೇಳಿದಾಗ ಅವರು ಆ ಮನೆಗೆ ಸಂಬಂಧಿಸಿದ ಸಮಸ್ಯೆಗೆಲ್ಲ ಕಾರಣ ಅದು ಒಂದು ರೀತಿ ಏನಾಗಿದೆ ಅಂದರೆ ಪ್ರೇತಗ್ರಸ್ತ ಮನೆ ಅಂತ ಹೇಳ್ತೇವೆ ನಾವು. ಅಂದರೆ ಆ ಮನೆಯಲ್ಲಿ ಯಾವುದೇ ಕಾರ್ಯ ಆಗಲಿಕ್ಕೂ ಬಿಡೋದಿಲ್ಲ, ಯಾವುದೇ ರೀತಿ ಶುಭ ಫಲಗಳು ಸಿಗೋದಿಲ್ಲ. ಕಾರಣ ಅಂತಂದರೆ ಲಗ್ನಾತ್ 4ನೇ ಮನೆ ಧನುಸ್ಸು ರಾಶಿ. ಧನುಸ್ಸು ರಾಶಿಯನ್ನು ಬಾಧಕ ಸ್ಥಾನದಿಂದ ಶನಿ ಭಗವಾನರು ನೋಡೋದ್ರಿಂದ 10ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಹಾಗೆ ಲಗ್ನವನ್ನು 7ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಭಾಗ್ಯಸ್ಥಾನವನ್ನು 3ನೇ ದೃಷ್ಟಿಯಿಂದ ವೃಷಭ ರಾಶಿಯನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಈ ಮನೆಯಲ್ಲಿ ಏನೇ ಮಾಡಿದರೂ ಫಲಾಫಲಗಳು ಸಿಗ್ತಾ ಇಲ್ಲ, ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇಲ್ಲ. ಇಲ್ಲಿ ಇವರು ಏನು ತಪ್ಪು ಮಾಡ್ಕೊಂಡಿದ್ದಾರೆ ಇವರ ಹಿರಿಯರು ಅಂತ ಅಂದರೆ, ಹಳೆ ಮನೆಯನ್ನು ಕೆಡವಿ ಹಳೆ ಪಾಯದ ಮೇಲೆಯೇ ಮನೆಯನ್ನು ಕಟ್ಟಿದ್ದಾರೆ. ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮನೆಗೆ ಸಂಬಂಧಿಸಿದ ವಾಸ್ತು ವಿಚಾರಗಳನ್ನು ಯಾವುದು ಫಾಲೋ ಮಾಡಿಲ್ಲ, ಆಯವನ್ನು ಸಹ ನೋಡಿಲ್ಲ, ಅವ್ರ ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ದೇವ್ರ ಮನೆ ಸಹ ಇಲ್ಲ. ಒಟ್ಟಿನಲ್ಲಿ ಈ ಮನೆಯಲ್ಲಿ ಓದಕ್ಕಿಂತಲೂ ಆ ಮನೆಯಲ್ಲಿ ಇದಕ್ಕಿಂತಲೂ ಇವರ ಸೊಸೆಗಾಗಲಿ ಮಗನಿಗಾಗಲಿ ಅಂದರೆ ಮ್ಯಾನೇಜ್ಮೆಂಟೆಲ್ಲ ಯಾರು ನೋಡ್ಕೊತಾ ಇದ್ದಾರೋ ಅವ್ರಿಗೆ ಯಾವುದೂ ಸಹ ಕೈ ಎತ್ತಾ ಇಲ್ಲ. ಅವ್ರ ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ, ಅವ್ರಿಗೆ ಅದೇ ಮನೆ ಖುಷಿಯಾಗಿದೆ, ಬಟ್ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಕಾಣೋದಿಲ್ಲ. ಯಾಕೆಂತಂದರೆ ಇಲ್ಲಿ ಶನಿ ಭಗವಾನರನ್ನು ಮಾವನ ಕಾರಕತ್ವದಲ್ಲಿ ನಾವು ನೋಡ್ತೇವೆ, ಶುಕ್ರನನ್ನು ಅತ್ತೆಯ ಕಾರಕತ್ವದಲ್ಲಿ ನಾವು ನೋಡ್ತೇವೆ. ಬಟ್ ಈ ಮನೆಯ ಲಗ್ನಕ್ಕೆ ಬಾಧಕ ಸ್ಥಾನದಿಂದ ಶನಿ ಭಗವಾನರ ದೃಷ್ಟಿ ಬಿದ್ದಿರೋದ್ರಿಂದ ಯಾವುದೇ ಫಲಾಫಲಗಳು ಸಿಗ್ತಾ ಇಲ್ಲ. ಹೀಗಾಗಿ ಇವರು ಪ್ರಶ್ನೆ ಕೇಳಿದಂಥ ಒಂದು ಸಮಯದಲ್ಲಿ ಇವರ ಮನೆಯವರು ಸಹ ಆಸ್ಪತ್ರೆಯಲ್ಲಿ ಇದ್ದಾರೆ, ಅವ್ರಿಗೂ ಸಹ ಆರೋಗ್ಯ ಸರಿ ಇಲ್ಲ. ಮತ್ತು ಈ ಪ್ರಶ್ನೆ ಕೇಳಿದಂಥವ್ರಿಗೂ ಪೂರ್ವಾರ್ಜಿತ ಕರ್ಮಗಳನ್ನು ಕಳ್ಕೊಂಡಿಲ್ಲ. ಸಿಂಹ ರಾಶಿಯಲ್ಲಿ ಜನನವಾಗಿದ್ದಾರೆ, ಕರಿಯ ಹೆಸರನ್ನು ಕುಂಭರಾಶಿಗಿಟ್ಟಿದ್ದಾರೆ. ಕುಂಭರಾಶಿಗೆ ಇವರ ಮನೆಯವರ ಹೆಸರು ತುಲಾ ರಾಶಿಗೆ ಬರ್ತದೆ. ಆ ರಾಶಿಯ ನಕ್ಷತ್ರಗಳನ್ನು ಕರೆಯುವ ಹೆಸರುಗಳ ಮೇಲೆ ನೋಡಿ ಮದುವೆಯನ್ನು ಮಾಡಿದ್ದಾರೆ. ಕುಂಭರಾಶಿಗೆ ಸಾಡೆ ಸಾತಿ ನಡೀತಾ ಇದೆ, ಇನ್ನೂ 1 ವರ್ಷ ಸಾಡೆ ಸಾತಿಯ ಪ್ರಭಾವ 1-1.5 ವರ್ಷಗಳ ಕಾಲ ಇರುತ್ತೆ. ಮತ್ತು ಕುಂಭರಾಶಿಯಲ್ಲಿ ರಾಹು ಕೇತು ಇರೋದ್ರಿಂದ ಯಾವುದನ್ನು ಫಲ ಕೈಗೆ ಸಿಗಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಈಗ ಈ ತಿಂಗಳಿಂದ ಗುರುಬಲ ಸಹ ಇಲ್ಲದೇ ಇರೋದ್ರಿಂದ
ಈ ಕುಟುಂಬದಲ್ಲಿ ಇವ್ರಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಕಂಡುಬರ್ತಾ ಇದೆ. ಹಾಗಾಗಿ ಇವರ ಪ್ರಶ್ನೆಯನ್ನೆಲ್ಲ ನೋಡಿದ ಮೇಲೆ ನೀವು ಬೇರೆ ಕಡೆ ಮನೆ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ವಾಸ್ತು ಪ್ರಕಾರ ಸರಿಪಡಿಸ್ಕೊಳ್ಳಿಕ್ಕಾದರೆ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇನೆ. ಹಾಗೆ ಇವರ ಮನೆಯವರಿಗೆ ಅಂದರೆ ಪ್ರಶ್ನೆ ಕೇಳಲಿಕ್ಕೆ ಬಂದವ್ರಿಗೆ ಸಾಡ ಸಾತಿ ಶನಿ ದೋಷಕ್ಕೆ ಪರಿಹಾರ ಮಾಡ್ಕೊಳ್ಳಿ, ಸರ್ಪದೋಷಕ್ಕೂ ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಗುರುಬಲ ಇಲ್ಲದೇ ಇರೋದ್ರಿಂದ ಗುರುಬಲಕ್ಕೂ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಬೋದು ಭಾಳ ಉತ್ತಮ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ಮತ್ತು ಇವರ ಪ್ರಾರಂಭದ ಜನ್ಮ ಸಮಯದ ನಂತರದಲ್ಲಿ ಇವರ ತಂದೆ ತಾಯಿಗಳು ಸಹ ಇವರ ಜಾತಕಕ್ಕೆ ಸಂಬಂಧಿಸಿದ ಸರ್ಪದೋಷ ಇತ್ತು, ಶನಿ ದೋಷ ಇತ್ತು, ಅವರೂ ಕಳ್ಕೊಂಡಿಲ್ಲ. ದಿನೇ ದಿನೇ ಏನಾಗ್ತಾ ಇದೆ ಅಂದರೆ ಇವರ ಲೈಫು ಒಂದು ರೀತಿ ಹಿಂದಿಂದನೇ ಹೋಗ್ತಾ ಇದೆ. ಹಾಗಾಗಿ ಇವರಿಗೆ ಈ ಕುಟುಂಬದವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.